ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೆಇ ಇಂದ BA ಫೈನಲ್ ಸ್ಕೋರ್ ಲಿಸ್ಟ್ ನ ಬಿಡುಗಡೆ ಮಾಡಿದ್ದಾರೆ. ಸೊ ಈ ಒಂದು ಏನು ಜಿಲ್ಲಾವಾರು ಅಂತಿಮ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ಈ ಅಂಕಪಟ್ಟಿ ಪ್ರಕಾರ ಪ್ರತಿ ಜಿಲ್ಲೆಯಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟು, ಸೊ ಪ್ರತಿ ಜಿಲ್ಲೆಯಲ್ಲಿ ತೆಗೆದಿರತಕ್ಕಂತಹ ಹೈಯೆಸ್ಟ್ ಸ್ಕೋರ್ ಎಷ್ಟು, ಹಾಗೆ ಆ ಒಂದು ಜಿಲ್ಲೆಗೆ BA ಪೋಸ್ಟ್ ಗಳ ಸಂಖ್ಯೆ ಎಷ್ಟು, ಅದೇ ರೀತಿ ಎಲಿಜಿಬಲ್ ಆದ ಕ್ಯಾಂಡಿಡೇಟ್ ಗಳ ಸಂಖ್ಯೆ ಎಷ್ಟು, ಸೊ ಈ ಎಲ್ಲಾ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಒಂದು ಸ್ಮಾಲ್ ಡೇಟಾನ ಕಲೆಕ್ಟ್ ಮಾಡಿದ್ದೀನಿ. ಸೊ ಎಲ್ಲಾ ಒಂದು ಡಿಸ್ಟ್ರಿಕ್ಟ್ ವೈಸ್ ಅಂಕಪಟ್ಟಿಯನ್ನು ಚೆಕ್ ಮಾಡ್ಬಿಟ್ಟು ಸೊ ಅದರಲ್ಲಿ ತೆಗೆದಿರತಕ್ಕಂತ ಒಂದು ಹೈಯೆಸ್ಟ್ ಸ್ಕೋರು, ಹಾಗೆ ಆ ಡಿಸ್ಟ್ರಿಕ್ಟ್ ವೈಸ್ ಪೋಸ್ಟ್ ಗಳ ಸಂಖ್ಯೆ, ಎಲಿಜಿಬಲ್ ಆದ ಕ್ಯಾಂಡಿಡೇಟ್ಸ್ ಗಳ ಸಂಖ್ಯೆ, ಸೊ ಎಲ್ಲ ಒಂದು ಡೇಟಾನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಈ ಒಂದು ಏನು ಡೇಟಾ ಲಿಸ್ಟ್ ಇದೆ, ಈ ಒಂದು ಡೇಟಾನ ನಿಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಶೇರ್ ಮಾಡಿದ್ದೀನಿ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆ ಲಿಂಕ್ ಮೂಲಕ ನಮ್ಮ ಚಾನಲ್ ಕೂಡ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗ್ಬೋದು. ಹಾಗೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಯಾರೆಲ್ಲ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಓಕೆ, ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರು VA ರಿಲೇಟೆಡ್ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮಗೆ ಕೆಇ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಏನು ಜಿಲ್ಲಾವಾರಿ ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ದಿನಾಂಕ 12/12/2024 ಜಿಲ್ಲೆಗಳ ಒಂದು ಲಿಸ್ಟ್ ಅನ್ನ ತೋರಿಸ್ತಾ ಇದೀನಿ. ಸೊ ನೋಡಿ, ಸೊ ಟೋಟಲ್ 28ರಿಂದ 30 ಜಿಲ್ಲೆಗಳ ಒಂದು ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ಈ ಒಂದು ಲಿಸ್ಟ್ ಪ್ರಕಾರ ಸೊ ಪ್ರತಿ ಜಿಲ್ಲೆಯಲ್ಲಿ ತೆಗೆದಿರ್ತಕ್ಕಂಥ ಹೈಯೆಸ್ಟ್ ಸ್ಕೋರ್ ಎಷ್ಟು, ಓಕೆ, ಸೊ ಆ ಒಂದು ಹೈಯೆಸ್ಟ್ ಸ್ಕೋರ್ ಬೇಸ್ ಮೇಲೆ ನೀವು ನಿಮ್ಮ ಒಂದು ಕಟ್ ಆಫ್ ಎಷ್ಟು ಬರಬಹುದು ಆ ಒಂದು ಜಿಲ್ಲೆಗೆ ಅನ್ನೋದ್ರ ಬಗ್ಗೆ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಅದೇ ರೀತಿ SC ST ನವರಿಗೆ, OBC ನವರಿಗೆ, ಜನರಲ್ ಮೆರಿಟ್ ಅವರಿಗೆ ಸೊ ಎಷ್ಟು ಒಂದು ಕಟ್ ಆಫ್ ಇರಬಹುದು ಅನ್ನೋದ್ರ ಬಗ್ಗೆ ಒಂದು ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಓಕೆ, ಸೊ ಮೊದಲನೇದಾಗಿ ಯಾವುದು ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ನೋಡಿ ಹೈಯೆಸ್ಟ್ ಸ್ಕೋರ್ ಎಷ್ಟಿದೆ ಅಂದ್ರೆ 146 ಇದೆ, ಹೈಯೆಸ್ಟ್ ಸ್ಕೋರ್ ಇದೆ. ಸೊ ಅಲ್ಲಿ ಕೇಳಿರ್ತಕ್ಕಂತಹ ಒಂದು VA ಪೋಸ್ಟ್ ಗಳ ಸಂಖ್ಯೆ ಎಷ್ಟು ಅಂತಂದ್ರೆ 22 VA ಪೋಸ್ಟ್ ಗಳ ಸಂಖ್ಯೆ. ಹಾಗೆ ಆ ಸ್ಕೋರ್ ಲಿಸ್ಟ್ ಪ್ರಕಾರ ಎಲಿಜಿಬಲ್ ಆದ ಕ್ಯಾಂಡಿಡೇಟ್ಸ್ ಗಳ ಸಂಖ್ಯೆ ಎಷ್ಟು, 1004 ಕ್ಯಾಂಡಿಡೇಟ್ಸ್ ಗಳು ಎಲಿಜಿಬಲ್ ಆಗಿದ್ದಾರೆ. ಓಕೆ, ಸೊ ಅದೇ ರೀತಿ ಬಳ್ಳಾರಿ 153.75 ಹೈಯೆಸ್ಟ್ ಸ್ಕೋರ್ ಆಗಿದೆ. ಸೊ ಇದು 3 ಸೀಟ್ ಇದಾವೆ VAಗೆ, 3 ಪೋಸ್ಟ್ ಗಳಿದಾವೆ. 393 ಅಭ್ಯರ್ಥಿಗಳು ಏನೋ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳಾಗಿದ್ದಾರೆ. ಓಕೆ, ಸೊ ಅದೇ ರೀತಿ ಬೆಳಗಾವಿ 147.5 64 ಪೋಸ್ಟ್ ಗಳಿದಾವೆ ಬೆಳಗಾವಿಗೆ. ಹಾಗೆ 44,740 ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳಿದ್ದಾರೆ. ಸೊ ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್ ಸೊ ಎರಡು ಸೇರಿ 145.25 144.75. ಸೊ ಒಂದರಲ್ಲಿ 34 ರೂರಲ್ ಪೋಸ್ಟ್, ಸೊ ಅರ್ಬನ್ನಿಗೆ 32 ಪೋಸ್ಟ್. ಸೊ 683 ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಇದಕ್ಕೆ 1276 ಕ್ಯಾಂಡಿಡೇಟ್ಸ್. ಅದೇ ರೀತಿ ಬೀದರ್ 136.25 ಸೊ 5 ಏನು VA ಪೋಸ್ಟ್ ಗಳ ಸಂಖ್ಯೆ ಇದೆ, 782 ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳು. ಚಾಮರಾಜನಗರ 131.5, ಅದೇ ರೀತಿ 55 ಸೊ 2852 ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳು. ಚಿಕ್ಕಮಗಳೂರು 130.75 23 VA ಪೋಸ್ಟ್ ಗಳು, 707 ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳು. ಸೊ ಏನ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳ ಸಂಖ್ಯೆ ಇದೆ ಇದು ಮತ್ತೆ ನೆಕ್ಸ್ಟ್ ಫಿಲ್ಟರ್ ಕೂಡ ಆಗ್ಬೋದು ರಿಸರ್ವೇಶನ್ ಬೇಸ್ ಅಲ್ಲಿ. ಓಕೆ, ಸೊ ಹಾಗೆ ಚಿಕ್ಕಬಳ್ಳಾಪುರ 145 42 VA ಪೋಸ್ಟ್, 1088 ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳು. ಚಿತ್ರದುರ್ಗ 127.25 3 ಅಭ್ಯರ್ಥಿಗಳು ಈ ಸೇಮ್ ಸ್ಕೋರ್ ನ ತೆಗೆದಿದ್ದಾರೆ. ಸೊ ಹಾಗೆ 32 ಡಿಸ್ಟ್ರಿಕ್ಟ್ ವೈಸ್ ಪೋಸ್ಟ್, ಸೊ 1158 ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳು. ಧಾರವಾಡ, ಗದಗ, ಹಾಸನ, ಹಾವೇರಿ, ಕಲಬುರಗಿ, ಕೊಡಗು, ಕೋಲಾರ, ಕೊಪ್ಪಳ, ಮಂಡ್ಯ, ಮಂಗಳೂರು, ಮೈಸೂರು ಸೊ ಎಲ್ಲರ ಒಂದು ಹೈಯೆಸ್ಟ್ ಸ್ಕೋರ್ ಲಿಸ್ಟ್ ನ ಇಲ್ಲಿ ತೆಗೆದಿದ್ದೀನಿ. ಸೊ ಇದರ ಒಂದು ಲಿಸ್ಟ್ ಅನ್ನು ನಾನು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಶೇರ್ ಮಾಡಿದ್ದೀನಿ. ಸೊ ಅಲ್ಲಿ ನಮ್ಮ ಚಾನಲ್ ಜಾಯಿನ್ ಆಗ್ಬಿಟ್ಟು ಈ ಲಿಸ್ಟ್ ಅನ್ನು ನೀವು ನೋಡಬಹುದು ಕ್ಲೀನ್ ಆಗಿ ವಿವರವಾಗಿ ಎಷ್ಟು ಪೋಸ್ಟ್ ಗಳಿದಾವೆ, ಎಷ್ಟು ಹೈಯೆಸ್ಟ್ ಸ್ಕೋರ್ ಇದೆ. ಸೊ ಆ ಬೇಸ್ ಮೇಲೆ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಎಷ್ಟು ಕಟ್ ಆಫ್ ಇರ್ಬೋದು ಅಂತ ಹೇಳ್ಬಿಟ್ಟು. ಹಾಗೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳು ಕೂಡ ನೋಡಿ ಇಲ್ಲಿ. ಸೊ ಇಲ್ಲಿ 54 ಸೀಟಿಗೆ 3003 ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳಿದ್ದಾರೆ. ಹಾಸನ್ಗೆ, ಹಾವೇರಿಗೆ, ಸೊ ಇಲ್ಲಿ ಒಂದು 4146 ಕಲಬುರ್ಗಿಗೆ 135 ಹೈಯೆಸ್ಟ್ ಸ್ಕೋರ್ ಇದಕ್ಕೆ. ಓಕೆ, ಸೊ ಇಲ್ಲಿ ಯೆಲ್ಲೋ ಮಾರ್ಕ್ ಏನೇನು ಹಾಕಿದ್ದೀನಿ ಅದೆಲ್ಲ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಜಿಲ್ಲೆಗಳಾಗಿವೆ. ಓಕೆ, ಸೊ ಹಾಗೆ ಮುಂದುವರೆದು ನೋಡಿ ರಾಯಚೂರು, ರಾಮನಗರ, ಶಿವಮೊಗ್ಗ ಸೊ 136 ಶಿವಮೊಗ್ಗ ಹೈಯೆಸ್ಟ್ ಸ್ಕೋರ್. 31 VA ಪೋಸ್ಟ್ ಗಳು, 1288 ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗಳು. ಸೊ ಅದೇ ರೀತಿ ಉಡುಪಿ, ಉತ್ತರ ಕನ್ನಡ, ವಿಜಯನಗರ, ವಿಜಯಪುರ, ಯಾದಗಿರಿ ಸೊ ಇವೆಲ್ಲ ಸೇರಿಬಿಟ್ಟು 138 139 129 124 ಸೊ ಇವೆಲ್ಲ ಹೈಯೆಸ್ಟ್ ಸ್ಕೋರ್ಗಳು. ಅದೇ ರೀತಿ ಪೋಸ್ಟ್ ಗಳ ಸಂಖ್ಯೆ ಕೂಡ ನೋಡಿ 3 ಪೋಸ್ಟ್ ಇದಾವೆ. 3 ಪೋಸ್ಟ್ ಗೆ 264 ಜನ
ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳಾಗಿದ್ದಾರೆ. ಇದರಲ್ಲಿ ಇನ್ನು SC ST OBC ಜನರಲ್ ಮೆರಿಟ್ ಎಲ್ಲ ನೋಡ್ಬೇಕಾಗ್ತದೆ. ಓಕೆ, ಹಾಗೆ ವಿಜಯಪುರ 308. ಸೊ 8ಕ್ಕೆ ಯಾವುದೋ VA ಪೋಸ್ಟ್ ಯಾದಗಿರಿ 124, ಹೈಯೆಸ್ಟ್ 244 ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗಳು. ಸೊ ನೋಡಿ ಫ್ರೆಂಡ್ಸ್, ಎಲ್ಲ ಡೇಟಾನ ನಾನು ಆಸ್ ಪರ್ ದಿ ಫೈನಲ್ ಸ್ಕೋರ್ ಲಿಸ್ಟ್ ಏನು ಬಿಡುಗಡೆ ಮಾಡಿದ್ದಾರೆ ಆ ಒಂದು ಬೇಸ್ ಮೇಲೆ ಇದು ಡೇಟಾನ ರೆಡಿ ಮಾಡಿರೋದು. ಸೊ ಪ್ರತಿ ಜಿಲ್ಲೆಯಲ್ಲಿ ಬಂದಿರ್ತಕ್ಕಂಥ ಒಂದು ಹೈಯೆಸ್ಟ್ ಸ್ಕೋರು. ಸೊ ನೀವು ಯಾವ ಜಿಲ್ಲೆಯಿಂದ ಪರೀಕ್ಷೆ ಬರ್ದಿದ್ದೀರಾ, ಸೊ ಹಾಗೆ ನಿಮ್ಮ ಸ್ಕೋರ್ ಎಷ್ಟು, ಸೊ ನಿಮ್ಮ ಒಂದು ಏನೋ ಜಿಲ್ಲೆಯಲ್ಲಿ ಯಾರು ಹೈಯೆಸ್ಟ್ ಸ್ಕೋರ್ ಇನ್ನೂ ಇದು ಬಿಟ್ಟು ನಿಮಗೆ ಗೊತ್ತಿರೋದ ಯಾವ್ದಾರದ ಹೈಯೆಸ್ಟ್ ಸ್ಕೋರ್ ಇದ್ರೆ ಅದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಒಂದು ಲಿಸ್ಟನ್ನು ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಈ ಒಂದು ವಿಡಿಯೋನ. ಸೊ ಹೀಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.